ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಿವ ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡ್ತೀವಿ ಬಿಡ್ತೀಯ ಗೊತ್ತಿಲ್ಲಪ್ಪ, ನನಗೆ ಮಾತ್ರ ಒಳ್ಳೇದು ಮಾಡು. ಯವ್ವ ಇದೇನು ಕರ್ಮ ಯವ್ವ. ಒಂದು ಮುಂಜಾನಿಂದ ಕಾಯಕತ್ತೇನೆ ಒಂದು ಲೋಟ ಚಹಾ ಕೊಡಕ್ಕೆ. ಇಟ್ಟತ್ತು ಕಾಣಿಲ್ಲ. ಅದು ಏನು ಮಾಡ್ತಾಳೋ ಏನು ನನ್ನ ಸೊಸೆ ಅಂತ ಸಾಕಾಗ್ಬಿಟ್ಟತ್ ನನಗೆ. ಈ ಬಾಡ್ಯಾನ ಹೆಂಡತಿಗೆ ಒಂಚೂರು ಏನು ಹೇಳೋದಿಲ್ಲ, ಕಡ ಎದ್ದಕ್ಕಿಗೆ ಒಂದಿಟ್ಟು ಚಹಾ ಮಾಡಿಕೊಡೋ ಅಂತಂದು. ನಮ್ಮನ್ನು ನೋಡಿದ್ರೆ ಹೊಟ್ಟೆಗೆ ಹಂಗೆ ನಮ್ಮನೆ ತಳಮಳ ಅಡ್ಡಾಡ್ದಂಗೆ ಕತ್ತಿ ಇಲ್ಲಿ ಬಿಡುಕ. ಏನು ಮಾಡ್ಬೇಕು, ವಯಸ್ಸಾದ್ಮೇಲೆ ಮುದುಕರಿಗೆ ಕುಳಿ ನಾಸ್ರಂತ. ಒಂದಿಟ್ಟು ಚಾನಾರ ಕೊಟ್ರೆ 2 ಬಿಸ್ಕೊಟ್ಟಾರ ಏನಾರು ತಿಂದು ಚಾನಾರ ಕುಡಿತೀನಿ ನಾನು. ಏನಿಲ್ಲ ನೋಡು, ಹಿಂಗೆ ಕುಂದ್ರಿಸ್ತಾರೆ ಇಬ್ಬರು ಗಂಡ ಹೇಳ್ತೀನಿ ನಾನು. ಲೋ ನಾಗೆ ನಿನ್ನ ಪೂಜೆ ಗೀಜೆ ಎಲ್ಲ ಮುಗಿದುತ್ತಂದ್ರೆ ಹೋಗಿ ನೀನಾರ ಒಂದು ಲೋಟ ಚಹಾ ಮಾಡ್ಕೊಂಬ ಹೋಗಲ್ಲ. ನನ್ನೇನು ಕೂಳಿಲ್ದ ಸಾಯಿ ಹೊಡಿತೀರನ್ನ ಬಿಡ ನೀವು ಗಂಡ ಹೆಂಡ್ತಿ. ನೀವು ಮಾಡೋ ನೋಡಿದ್ರೆ ಹಂಗೆ ಅನಿಸ್ತದೆ ನನಗೆ. ನೀನು ದಿನಾ ಒಂದು ಇದನ್ನಪ್ಪ, ಒಂದು ದಿನ ಆದ್ರೆ ಸಹಿ ಸುಧಾರಿಸ್ಕೋಬೋದು, ಹೋಲ್ ಬಿಡು ಇವತ್ತು ಯಾಕೆ ತಡ ಆಗೈತೆ ಅಂತಂದು. ದಿನಾ ಒಂದು ಹಾಡ ಇದಕ್ಕತ್ತಿನ ಯಪ್ಪ ಸಾಕು ಮಾಡಿದ್ರು ನನಗಂತೂ ಜೀವನ. ಆ ದೇವರು ಕರ್ಕವಲ್ಲತ್ಲಾಗ ಚಂದಾಗ ಕಣ್ಣು ಮುಚ್ಕೊಂಡ್ಬಿಟ್ರೆ ತಕ್ಕ ಹೋಗಿರೋ ಹೊಕ್ಕ ನನ್ನ ಕಣ್ಣಿಗೆ ಕಾಣ್ದಂಗೆ. ಯಾಕವ್ವ ಇನ್ನೂ ಚಹಾ ಮಾಡಿಕೊಟ್ಟಲ್ಲ ಏನಕ್ಕಿ? ಏನು ಮಾಡಕತ್ತಿದ್ದಾಳಕ್ಕಿ? ಕರಿತಂತ ಹಿಡಿಯಕೇನ ಲೇ ಬುಳ್ಳಳ್ಳಿ ಬರ್ತೀಯೇನು ಒಳಗೆ ಒಂಚೂರು? ಇವ್ರದೊಂದು ಭಾರಿ ಕಾಟತ್ತದ. ಮುಂಜಾನೆದ್ದು ಒಂದಿಟ್ಟು ಪೂಜೆ ಮಾಡಿಕೊಡಲ್ಲ ನೆಮ್ಮದಿಯಾಗಿ. ಬರೇ ಬಳ್ಳಳ್ಳಿ ಒಂದಿನ ಬಳ್ಳಳ್ಳಿ ತೆಗೆದು ದೇಶಕ್ಕೆ ಹರಿದು ಬಿಡ್ತಾನೆ. ಯಾವಾಗ ಗೊತ್ತಾಕೈತೆ ಹೆಂಗೆ ಗುರ್ತಾಕೈತೆ ಅನ್ನೋದು. ಏನ್ರಿ ನಿಮ್ದು ಪುರ್ಸತ್ತಿಲ್ಲ? ನಾನು ಒಂಚೂರು ತಲೆಬಾಗ್ಲ ಪೂಜೆ ಮಾಡಾಕ್ತಿದ್ದೆ, ಸಮಾಧಾನನ ಇಲ್ಲ. ಮುಂಜಾನೆ ಚಲೋ ಮಾಡಿಬಿಡ್ತೀರಿ. ಅಲ್ಲಲ್ಲಿ ಅವು ಎದ್ದು ಇಟ್ಟತ್ತಾತು. ಆಕಿ ಒಂದು ಹೊಟ್ಟೆ ಚಹಾ ಮಾಡ್ಕೊಡಕ್ಕೆ ಬರಂಗಿಲ್ಲ ನಿನಗೆ? ಇಷ್ಟ ತನಕ ಕಾಯ್ಕೊಂತ ಕುಂದಿರ್ಬೇಕು ಆಕಿ ವಯಸ್ಸದಕ್ಕಿ. ನಾ ಮಾತಾಡ್ತಾನೆ ನೀವು ಸುಮ್ಮನೆ ಅದೆಯಲ್ಲ, ಏನಾರು ಹೇಳಕ್ಕೆ ಬರ್ತೈತೆ ಇಲ್ಲ ನಿನಗೆ? ಏನು ಬಾಯಿ ಏನು ನಾಲ್ಗೈತಿ ಇಲ್ಲ? ನಾಲ್ಗಿನ ಐತಿ, ನರನ ಐತಿ, ಎಲ್ಲದೈತಿ. ಸ್ವಲ್ಪ ಸಮಾಧಾನ ಇರ್ರಿ. ನನಗೆ ಬೆಳಕು ಹೊರಟಿಗೆ ಜಳಕ ಪೂಜೆ ಆಗ್ಲಾರ್ದಾರ ಅಡುಗೆ ಮನೆಗೆ ಹೋಗಂಗೆ ಅನ್ಸಲ್ಲ. ಅಡುಗೆ ಮನೆಗೆ ಹೋಗ್ಲಿದ್ರೆ ಮತ್ತೆ ಚಹಾ ಹೆಂಗೆ ಮಾಡ್ಕೊಡ್ಲಿ ನಾನು? ಅದಕ್ಕೆ ತಡಾಕತಿ. ಬೆಳಗ್ಗೆ ಗಡ ಎದ್ದು ಒಂದಿಷ್ಟು ನೀರು ಕಾಸ್ಕೊಂಡು ಜಳಕ ಮಾಡ್ತೇನೆ ಅಂದ್ರೆ ಅಷ್ಟು ಗಡ ಎದ್ದು ನೀರು ಕಾಸಿದ್ರೆ ನೀರು ತಣ್ಣಗಿರ್ತಾವೆ. ಕರೆಂಟ್ ಬಿಲ್ ಏನು ತುಸ ಬರ್ತೈತೆ, ಆ ಕಟ್ಟಿಗೆ ಕುಳ್ಳೆ ಏನು ತುಸ ಹೋಕ್ಕವ. ಬೆಳಗ್ಗೆ ಎದ್ದು ಓಸು ಲೈಟ್ ಆನ್ ಮಾಡ್ಕೊಂಡು ಕುಂದಿರ್ತಿದ್ವಿ ಅಂತಂದು ಅದಕ್ಕೆ ಬೈದಾಡ್ತೀರಿ. ಒಂಚೂರು ತಡ ಆಗೈತಂದ್ರೆ ಮತ್ತು ಪೂಜೆ ಪನಸ್ಕಾರ ಎಲ್ಲ ಮುಗಿಯ ತನಕ ನಾನು ಅಡುಗೆ ಮನೆಗೆ ಹೋಗಂಗಿಲ್ಲ. ಅದಕ್ಕೇನಂತ ಒಂದು ಲೋಟ ಚಹಾ ಮಾಡ್ಕೊಂಡು ಕುಡಿಬೇಕು. ಅವರು ಸ್ನಾನ ಮಾಡ್ಕೊಡ್ಬೇಕಂತ ಬರ್ಕೊಟ್ಟದ್ದೈತೇನ? ಹೌದು, ಮತ್ತೆ 1-4ಕ್ಕೆ ಎದ್ದಿರ್ತೀವಿ, ಅವು ಓಸ್ ಲೈಟ್ ಹಾಕ್ತಿದ್ವಿ. ಇತ್ಲ ನಮಗೆ ನಿದ್ದಿನ ಆಗಂಗಿಲ್ಲ, ಇತ್ತ ಕರೆಂಟ್ ಬಿಲ್ಲು ಜಗ್ಗು ಬರ್ತೈತಿ. ಆಮೇಲೆ ನೀರು ಒಲೆಗೆ ಬೆಂಕಿ ಇಡ್ತೀಯಲ್ಲ, ಅಯ್ಯೋ ತುಸ ಕಟ್ಟಿಗೆ ಇಟ್ಟಿರ್ತೀಯ. ಒಂದು 3 ಕಡೆದ್ದು ತುರ್ಕಿರ್ತಿ, ಇತ್ತಾಗಿಂದನೇ ಇಡ್ತಿ ಅತ್ತಾಗಿದ್ದಾನೆ ಇಡ್ತಿ ಕಟ್ಟಿಗೆನ. ಕಟ್ಟಿಗೆ ಒಂದರ ಉಳಿತಾವ ಏನೋ? ಎಷ್ಟು ಗರಿ ಉದುರಿರ್ತಾವು ತೆಂಗಿನ ಮರದ್ದು, ಹತ್ತಿ ಕಟ್ಟಿಗೆ, ಆವು ಇವು ಏನು ಹಂಗೆ ದಣ ಕಾಮಣ್ಣನ ಸುಟ್ಟಂಗೆ ಆಕತ್ ನೋಡು. ಆ ಪರಿ ಒಲಿ ಉರಿ ಹೆಚ್ಚು ನೀರು ಕಾಸ್ಕೊಂತಿದ್ವಿ. ಅದು ನಿನ್ನ ಒಬ್ಬಕ್ಕಿಗೆ. ಮತ್ತು ನಮಗೆ ಬೇಕಾದ್ರೆ ನಾವು ಮತ್ತೊಮ್ಮೆ ಕಾಯಕ್ಕಿಡ್ಬೇಕು ನೀರನ್ನ. ನೀರು ಒಲಿ ಬೆಂಕಿ ಹಾಕ್ಯಬೇಕು. ಅದಕ್ಕೆ ನಾವು ಒಂಚೂರು ತಡದು ಜಳಕ ಮಾಡೋ ಅಂತಾನೆ. ನೀನು ಅಯ್ಯೋ ದೊಡ್ಡ ಕತೆ ಐತಿ. ಜಳಕ ಇಲ್ದ ಅಡುಗೆ ಮನೆಗೆ ಹೋಗಂಗಿಲ್ಲ, ಒಲಿನ ಒತ್ತಿಡಂಗಿಲ್ಲ. ನಾಳೆ ಆರಾಮಿಲ್ದಂಗಾದ್ರೆ ಹೆಂಗೆ ಮಾಡ್ತೀಲಿ ಅಂತ ನೀನು? ಅಲ್ರಿ ನಿಮಗೇನು ಗೊತ್ತೈತಿ? ಬೆಳಗ್ಗೆನ ಬ್ರಾಹ್ಮಿ ಮುಹೂರ್ತಾಗ ಪೂಜೆ ಮಾಡಿದೆ ಅಂದ್ರೆ ಮನೆಗೆ ಲಕ್ಷ್ಮಿ ಬರ್ತಾಳಂತ ಆ ಟೈಮ್ನಾಗ. ಅದಕ್ಕೆ ಒಟ್ಟು ಗಡ ಎದ್ದು ಪೂಜೆ ಮಾಡ್ತಾನೆ ಅಂತ ನಾನು ಅಂದ್ರೆ, ನೀವು ಬರೀ ಜಿಪ್ಪುಣ್ತನ, ಎಲ್ಲದ್ರಾಗೂ ಜಿಪ್ಪುಣ್ತನ ಮಾಡೋದ. ಒಂದು ನೀರು ಕಾಸ್ಕೊಳಕ್ಕೂ ಜಿಪ್ಪುಣ್ತನ, ಲೈಟ್ ಹಾಕಕ್ಕೆ ಜಿಪ್ಪುಣ್ತನ, ಎಲ್ಲ ಹೋಗ್ಬಿಡು. ದೇವ್ರಿಗೆ 2 ಉದ್ದಿನ ಕಡ್ಡಿ ಬೆಳಗಕ್ಕೆ ಜಿಪ್ಪುಣ್ತನ. ನಾವು ಉದ್ದಿನ ಕಡ್ಡಿ ಬೆಳಗ್ಗೆ ಇಟ್ಟು ಹೊರ ಬರೋದನ್ನತ್ತಾರ, ನೀವು ಹೋಗಿ ಅದನ್ನು ಆರಿಸಿ ಬಂದುಬಿಡ್ತೀರಿ. ಹಿಂಗೆಲ್ಲ ಮಾಡಿದ್ರೆ ನಡೀತೈತೇನೆ? ಅದು ಗೊತ್ತಿರೋದಕ್ಕೆ ನೀನು ಹೇಳೋದು. ಗಡ ಇದ್ದೇಳು ತಣ್ಣೀರು ಜಳಕ ಮಾಡಿ ಪೂಜೆ ಮಾಡು ಅಂತ. ಆಮೇಲೆ ಉದ್ದಿನ ಕಡ್ಡಿನ 2 ಉದ್ದಿನ ಕಡ್ಡಿ ಹೆಚ್ಚಿರ್ತಿಲ್ಲ, ಎಷ್ಟು ಎಲ್ಲರೂ ಎದ್ದು ಅಷ್ಟೊತ್ತಿಗೆ ಉದ್ದಿನ ಕಡ್ಡಿ ಹೆಚ್ಚಿದ್ರೆ ಪಾಪ ದೇವ್ರಿಗೆ ಜಾಸ್ತಿ ಘಾಟಾಗಿ ಒಂಥರ ಅಲರ್ಜಿ ಆಗಂಗಿಲ್ಲ. ಅದಕ್ಕೆ ಬಂದ್ ಮಾಡ್ತೇನೆ ನಾನು ಅದನ್ನು. ನೀನು ನೋಡಿದ್ರೆ ಉದ್ದಿನ ಕಡ್ಡಿ ನಂದಿಸಿಟ್ಟು ಬರ್ತೀರಿ ಅಂತಿದ್ದಿ. ಸ್ವಲ್ಪ ವಿಚಾರ ಮಾಡ್ಬೇಕು. ದೇವ್ರಿಗಿನ್ನೂ ತ್ರಾಸ ಆಕತ್ತಲ್ಲ. ನಿಮ್ಮಂಥ ಭಕ್ತರು ಇರೋ ತನಕ ದೇವ್ರಿಗೆ ಏನು ತ್ರಾಸ ತಪ್ಪಿದ್ದಲ್ಲ. ಅಯ್ಯ ನೀನು ಹಲ್ಲು ಕಟ್ಪಾಡೆ, ನಾನೆಲ್ಲೇ ಈಕೆ ಮಾಡಿಕೊಡುವಲ್ಲ ನಾ ಚಾನ ಅಂತ ಮಾಡೇನಿ. ಹಾಕಿದ್ದು ಕರೆಕ್ಟ್ ಆಯ್ತು. ಮತ್ತು ಪೂಜೆ ಮಾಡ್ಲಾರ್ದನ ಜಳಕ ಮಾಡ್ಲಾರ್ದನ ಅಡುಗೆ ಮನೆಗೆ ಹೋಗಬಾರ್ದು. ಯಾಕಂದ್ರೆ ಒಲಿ ಅಗ್ನಿದೇವ, ಅದನ್ನ ಪೂಜೆ ಮಾಡ್ಬೇಕು ಅಂದ್ರೆ ಜಳಕ ಪಳಕ ಎಲ್ಲ ಆಗಿರ್ಬೇಕು. ಆಕಿ ಕರೆಕ್ಟ್ ಅದಾಳ, ನಿನ್ನಿಂದನೂ ಆಕೆ ದಾರಿ ತಪ್ಪಾಳ. ನಾನು ಯಾಕಪ್ಪ ನನ್ನ ಸಸಿ ಇಷ್ಟೊತ್ತು ತನಕ ಆದ್ರೆ ನನಗೆ ಚಾನ ಕೊಡೋಂಗಿಲ್ಲ ಅಂತ ನಾನು ಅನ್ಕಾಗತ್ತೇನೆ. ಇಷ್ಟು ವರ್ಷದ ದಿನ ನನಗೆ ಬಗೆನ ಹರಿದಲ್ ನೋಡ್ಲ ಇದೆ. ನೀನು ಈ ಪರಿ ಜಿಪ್ಪಣದು ಏನದು? ಇಷ್ಟು ವರ್ಷ ಗೊತ್ತಾಗಿಲ್ಲವ ನಿನಗೆ, ಈಗ ಗೊತ್ತಾಗೈತಲ್ಲ. ಹೋಗು, ಒಂದು ವಾಟೆ ನೀರು ಕುಡಿದು ಆಕೆ ಚಹಾ ಮಾಡಿಕೊಡೋ ತನಕ ಸುಮ್ಮನೆ ಕುಂದ್ರ. ನಾನು ಮುಂದೆ ಆಕೆ ಚಹಾ ಕೊಡೋಲ್ಲ, ಅದನ್ನು ಮಾಡೋಲ್ಲ ಇದನ್ನು ಮಾಡೋಲ್ಲ ಅಂತ ಹೇಳೋಕೆ ಹೋಗಬೇಡ. ನಾನು ಮಾತ್ರ ಕಂಡೀಷನ್ ಹಿಂಗೆ ಬದಲಿ ಆಗಂಗಲ್ಲ ನಾನು. ನಿಮ್ಮ ಅಪ್ಪ ಕಮ್ಮಿ ಇದ್ರೆ ನೀ ಕಮ್ಮಿಯ ಹುಟ್ಟಿ ಅಣ್ಣ. ಅದು 7 ಜಿಪ್ಪಣ ಶೆಟ್ ಇತ್ತ, ನೊಣ ಮುಕ್ಕಳ ನೆಣ ತೆಗಿತಿತ್ತ. ನೀ ಹುಚ್ಚ ಮೀನ ಹುಡುಕ್ತಿದ್ದಿ.
ಅಂತ ಮಗ ಹುಟ್ಟಿದಿ ಮತ್ತು ಅದೇನಂತಾರಲ್ಲ ಕಂತಿಗೆ ತಕ್ಕ ಬಂತಿ ಅನ್ನಂಗೆ ಕಂದಿ ತಕ್ಕ ಮಗ ಹುಟ್ಟಿದಿ ತಗ ರೀ. ನೀವೇನು ರೇಖ ಮಾಡ್ಕೇರಿ ನನಗೆ ಆಯರಿಗೆ ಮತ್ತು ಆಟೋಕ್ಕೆ ಹೋಗಕ್ಕೆ ಕೂಡ ರೊಕ್ಕ ಕೊಡ್ರಿ. ಇವ್ರು ಕರ್ಕೋಗ್ಯಾರಲ್ಲ ಮದುವೆಗೆ, ನೀವಂತೂ ಬರಂಗಿಲ್ಲ. ನಾನಾರ ಉಣ್ಣನ ಹೆಣ್ಮಕ್ಳ ಜೊತೆ ಸೇರ್ಕೊಂಡು ಹೋಗ್ಬರ್ತಾನೆ. ಏನು ಆಯರ್ ಅವ್ರ ಮನೆ ಕಾರ್ಡ್ ಕೊಡಕ್ ಬಂದಾಗ ಏನಂದ್ರೆ ಹೇಳು? ಏನಂದ್ರೆ ಎಲ್ಲ ಸಾಮಾನ್ಯವಾಗಿ ಅನ್ನಂಗ ಅಂದ್ರ ಮನೆಯವ್ರು ಇದ್ದಂಗವ ಎಲ್ಲ ನಿಂತು ಓಡಾಡಿ ಮಾಡ್ಬೇಕು, ಒಟ್ಟು ಬರ್ರಿ ಮುಂದಾಗನ ಅಂತಂದು ಹೇಳಿ ಹೋಗ್ಯಾರ ಅಷ್ಟ. ಅದು ಬಿಟ್ರೆ ಏನು ಹೇಳಿಲ್ಲ. ಅಲ್ಲೇ ಇರೋದು ನೋಡಿ ಪಾಯಿಂಟ್. ಏನಂದ್ರೆ ಹೇಳೋರು ಮನೆಯವ್ರಿದ್ದಂಗ ಅಂತ ಅಂದ್ರಿಲ್ಲ, ಮನೆಯವ್ರಿಗೆ ಆಯರ್ ಮಾಡ್ತಾರೇನು, ಹಂಗಾಗಿ ಆಯರ್ ಕ್ಯಾನ್ಸಲ್. ಇನ್ನ ಏನು ಆಟೋದ್ ರೊಕ್ಕ ಹೋದಲ್ಲ, ಆಟೋದಾಗ 4-5 ಮಂದಿಯಾಗಿ ಜೊತೆಯಾಗಿ ಹೋಗ್ರಿ. ನೀನು ಫಸ್ಟ್ ಕುಂದ್ರು, ನಿನ್ನ ಮೇಲೆ ಒಬ್ಬರನ್ನ ಕುಂದ್ರಸಿಗೆ ತೊಡೆ ಮ್ಯಾಗ. ಅವಾಗ 5 ಮಂದಿ ಹಾಕಿರಿ ನೀವು. ಆಮೇಲೆ ಅದು ಹೋಗಿ ಮುಟ್ತಿರಲ್ಲ, ರೇಟ್ ಎಲ್ಲ ಮಾತಾಡ್ಕೊಂಡು ಹತ್ತಿರ್ತೀರ ಆಟೋನ. ಅಲ್ಲಿ ಹೋಗಿ ಮುಟ್ಟಿದ ಮೇಲೆ ಅವ್ರು ಹೆಂಗೆ ಇಳಿದಿರ್ತಾರ, ನಿನ್ನ ಮ್ಯಾಲ ಕುಂತವ್ರು ಇಳೋದು, ಆಮೇಲೆ ನೀ ಇಳಿಯೋ ತನಕ ಅಂದ್ರೆ ಟೈಮ್ ಆಕತಿ. ಅಲ್ಲಿ ತನಕ ಯಾರೋ ಒಬ್ರು ತೆಗೆದು ಕೊಟ್ಟು ಬಿಡ್ತಾರೆ ರೊಕ್ಕನ. ಅವಾಗ ನಾನು ನಾಳೆ ಕೊಡ್ತಂತಾಗ ಆಮೇಲೆ ಕೊಡ್ತಂತಾಗ ಅಂತಂದು ಹೇಳಿ ಪಾಸ್ ಆಗಿಬಿಡ್ಬೇಕು ಅಷ್ಟ. ಅಯ್ಯೋ ನಿಮ್ಮ ಬಿರೇ ಇಂಥವ ಹೇಳ್ತೀರಿ ನೋಡು. ಯಾವಾಗಾರ ರೊಕ್ಕ ಕೇಳಿದ್ರೆ ಏನಾರ ಒಂದು ಹೇಳ್ತೀರಿ. ಈ ಸಲ ರೊಕ್ಕ ಕೊಟ್ರಷ್ಟೇ ನಾವು ಹೋಗಕ್ಕೆ, ಇಲ್ಲದ್ರೆ ಯಾವ ಮದುವೆಗೂ ಹೋಗಲ್ಲ, ಯಾವ ಆಯರ್ ಮಾಡಂಗಲ್ಲ. ಆಯರ್ ಇಲ್ದಂಗ ಹೋಗಿ ಏನು ಅಸಹ್ಯ ಆಗದೇನು? ಎಲ್ಲರೂ ಆಯರ್ ಮಾಡ್ತಿರ್ತಾರ, ನಾ ಸುಮ್ಮನೆ ನಿಂದಿರ್ಬೇಕೇನು? ಸಣ್ಣ ಹುಡ್ರಂಗ ಹಿಂದೆ ತರೋದು ಅಲ್ಲಪ್ಪ. ಬೇಕಾದ್ರೆ ನೀವು ಹೋಗ್ರಿ, ಆಯರ್ ಮಾಡ್ದಂಗೆ ಊಟ ಮಾಡಿ ಬರುವಂತ್ರಂತ. ನನಗೆ ಮಾತ್ರ ಹೋಗನ್ಬೇಡ್ರಿ, ಆಯರ್ ಇಲ್ದ ನಾವು ಹೋಗಕ್ಕೆ ಅಲ್ಲ. ಅಯ್ಯ ನಿಮ್ಮ ಆಯರ್ ಮನೆ ಹಾಳಾಗಲಿ. ನಿಮ್ಮ ನಾ ಇಲ್ಲಿ ಸಹಾಯಕತ್ತೇನೆ ಹೊಟ್ಟೆ ಹಸ್ಕೊಂಡು. ನನ್ನ ಹೊಟ್ಟೆಗೆ ಏನು ಅರ್ಥಂದು ಹಾಕ್ರಿ ಒಂದಿಟ್ಟು. ಅಯ್ಯೋ ಖರಂದ್ ಹಾದೆ ಇವು ಏನು ಕಾಡಾಕತ್ತಿದ್ವು ಇದೇ ಮುಂಡುಗಳು. ಇವ ಹಂಗೂ ಟೈಮ್ ಆಗೈತಿ, ಹಿಂಗೂ ಟೈಮ್ ಆಗೈತಿ. ಇನ್ನೊಂದು ಚೂರು ತಡ್ಕ, ಒಂದು ವಾಟೆ ನೀರು ಕುಡಿ. ಅಲ್ಲಿ ತನಕ ಹೆಂಗೋ ತಿಂಡಿ ಮಾಡ್ತಾಳ, ತಿಂದು ಚಾ ಕುಡಿವಂತ ಒಮ್ಗೆ. ಮತ್ತು ಮುಂಜಾನೊಮ್ಮೆ, ಸಂಜೆಲೊಮ್ಮೆ, ಮಧ್ಯಾಹ್ನಕ್ಕೊಮ್ಮೆ 3 ಸಲ ಎದಕ್ಕೆ ಚಾ ಕುಡಿತೀರಿ? ಅದಕ್ಕೆ ಚಾ ಕುಡಿ ಹಾಲು ಉಳಿತೈತಿಲ್ಲ, ತಿಂಡಿ ತಿಂದು ಒಮ್ಗೆ ಚಾ ಕುಡಿದ್ಬಿಡು. ಸಂಜೆ ಮುಂದೆ ಅಡ್ಡಾಡಿಕೆ ಅಂತ ಮಲ್ಲಮ್ಮನ ಮನೆ ಐತಿಲ್ಲ, ಅಲ್ಲಿ ಹೋಗು. ಒಟ್ಟು ನಿನಗೂ ಕಾಲು ಗಂಟು ಹಿಡಿದಿರ್ತವು. ಕಾಲು ಗಂಟು ಹಿಡಿದು ಬಿಡ್ತೈತೆ ಅಡ್ಡಾಡಿದೆ ಅಂದ್ರೆ. ಅಲ್ಲೇ ಕುತ್ಕೊಂಡು 2 ಮಾತು ಹೇಳು. ಚಾ ಟೈಮ್ ಆಗಿರ್ತೈತಿ, ಚಾ ಮಾಡ್ತಾರ, ಚಾ ಕುಡಿದು ಮನೆಗೆ ಬಂದ್ಬಿಡು ಅಷ್ಟ. ನಾಳೆ ಸತ್ರೇನು ಓಟು ಎದಿ ಮೇಲೆ ಹಿಡ್ಕೊಂಡ ಹೋಕ್ಕವಿ, ಎಲ್ಲ ಇಲ್ಲೇ ಬಿಟ್ಟು ಹೋಕ್ಕವಿ. ಇರೋ ತನಕ ಚಂದಾಗಿ ಉಂಡು ತಿಂದು ಇರೋದು ಕಲಿಬೇಕು. ಏನು ಮಾಡ್ತಿದಿ? ಅವಾಗ ಉಣ್ಬೇಕು ತಿನ್ಬೇಕಂದ್ರೆ 7 ಜಿಪುಣ್ ನಿಮ್ಮಪ್ಪ. ಅವನ ಕೈಯಿದ್ದ ಏನು ತಿನ್ನಕ್ಕಾಗಲಿಲ್ಲ, ಒಂದು ಕುಡಿಯೋಕ್ಕಾಗಲಿಲ್ಲ, ಏನಿಲ್ಲ ನೋಡು. ಈಗ ವಯಸ್ಸಾತು, ಈಗಾರ ತಿನ್ನೋಣ ಉಣ್ಣೋಣ ಅಂದ್ರೆ ಶುಗರ್ ಬಂದು ಸೇರ್ಕೊಂಡೈತಿ. ಈಗೂ ಏನಿಲ್ಲ, ಕುಡಿಯೋದು ಅದು ಒಂದು ಹೊಟ್ಟೆ ಚಾ, ಅದು ಸಕ್ಕರೆ ಇಲ್ಲದ್ದು. ಅದಕ್ಕೂ ನೀನು ಹಿಂಗೆ ಕಲ್ಲು ಹಾಕಿದ್ರೆ ಹೆಂಗೆ ಮಾಡ್ಬೇಕಲ್ಲ ನಾನು? ಬಿಡ್ಬಿವ, ಅದಕ್ಕೆ ಯಾಕೆ ಕಷ್ಟಕೊಂಡು ಬೈತಿದಿ? ಕರೆ ಬಿಡು, ಏನು ಹೊತ್ಕೊಂಡು ಹೋಗಲ್ಲ. ಆದ್ರೆ ಇರೋ ತನಕ ಬೇಕಲ್ಲ, ಒಬ್ರ ಮುಂದೆ ಕೈ ಚಾಚ್ಕೊಂಡು ನಿಲ್ಬಾರ್ದು ಅಂತ ನಾನು ಇದು ಮಾಡ್ತೀನಿ. ಏನು ಉಳಿಸಿದೆ ಅಂದ್ರೆ ನಾಳೆ ನಿನ್ನ ಮೊಮ್ಮಕ್ಕಳಿಗೆ ಇರ್ತತಿ. ನಾನು ಹೊತ್ಕೊಂಡು ಹೋಗಂಗಿಲ್ಲ. ಸರಿ ತಗ ಆತು. ಇವತ್ತು ಮೊಮ್ಮಗಳು ಗಂಡ ಬರಕತ್ತಾರ. ಒಟ್ಟು ಏನೇನು ಬೇಕು ಏನೇನು ಬೇಡ ಒಟ್ಟು ಹೆಂಡತಿ ಕಡೆಗೆ ಕೇಳ್ಕೊಂಡು ಎಲ್ಲ ಸಾಮಾನು ತಂದು ಹಾಕ. ಏನ ಅಲ್ಬೇ ಅವ್ರಿಗೆ ಯಾಕೆ ಬರಕ್ ಹೇಳಿದೀಗ? ಈಗೇನು ಹಬ್ಬ ನೀವೇ ಅಲ್ರಿ? ಶಿವರಾತ್ರಿ ಕರಿತೇನೆ ಅಂದ್ರ ಇದೇನು ಶಿವರಾತ್ರಿಗ ಅವ್ರೂರ ಜಾತ್ರೆ ಇರ್ತೈತಿ, ಕರಿಬೇಡ ಪಾಪ, ಅಲ್ಲಿ ಮನಿ ಹೆಂಗ್ ಕದ ಹಾಕಿದ್ ಹೆಂಗ್ ಬರ್ತಾಳ ಅಂತಂದ್ರಿ. ನಾನು ಹೌದ್ ಬಿಡತ್ತಾಗ ಅಂತ ಸುಮ್ಮನಾದೆ. ಈಗ ನೋಡಿದ್ರ ಹೊಳಿ ಹುಣಿವ್ ಐತಿ, ಬಂದ್ ಹೋಗೋಲ್ಲಕ್ಕಂತ ಕರೆದ್ರ ನೀವು ನೋಡಿದ್ರೆ ಹಿಂಗ ಅನ್ನಕತ್ತೀರಲ್ಲ. ಹೊಳಿ ಹುಣಿಗೆ ಅದಕ್ಕೆ ಹೊಯ್ಕೆಳಕ್ ಕರ್ಸಾಕತ್ತಿ ಏನ? ಮುಂದ್ ಉಗಾದಿ ಹಬ್ಬ ಇತ್ತು, ಅವ್ ಬಂದ್ ಹೋಗುದ್ರು ಹೌದಲ್ಲ? ಮುಂದ್ ಉಗಾದಿ ಹಬ್ಬ ಐತಿ ನನಗೂ ಗೊತ್ತು. ಆದ್ರ ಯುಗಾದಿ ಹಬ್ಬಕ್ಕೆ ನೀವು ಕರ್ಸಂಗಲ್ಲ. ಹೊಸ ವರ್ಷ ಎಲ್ಲರಿಗೂ ಹೊಸ ಅರಿವಿ ತರ್ಬೇಕಾಕತಿ. ಮತ್ತ ಅಲ್ಲಿ ಹಳೆಯ ಮಗಳು ಇಬ್ರು ಬಂದಿರ್ತಾರ, ಅವ್ರಿಗೆ ಎಲ್ಲಿ ತರೋದು? ಅವ್ರ ಮನ್ಯಾಗ ಅವ್ರ ಹಬ್ಬ ಮಾಡ್ಲಿ, ಹಬ್ಬ ಆದ್ಮೇಲೆ 2 ದಿನ ಕಳಿಸ್ಕೊಡು ಅಂತ ಕೇಳಿದ್ರಾತು ಅಂತ ಅಂತೀರಿ. ಅದಕ್ಕ ಈಗ ಕರ್ಸೇನೆ ನಾನು. ಸರಿ ತಗ, ಅತ್ತಿ ಸಸಿ ಇಬ್ರು ಒಂದೇ ಕರ್ಸಿದ ಮೇಲೆ ನಂದೇನ ಏನೈತಿ? ಅಷ್ಟಕ್ಕೂ ಇನ್ನು ಹಬ್ಬ ನಾಡ್ದೈತಿ. ಇವತ್ತೇ ಯಾಕೆ ಬರಕತ್ತೀರ? ಸುಮ್ಮನೆ 2-3 ದಿವಸ ಊಟದ ಖರ್ಚು ಜಾಸ್ತಿ ಆಗತ್ ಮನ್ಯಾಗ. ಏನ್ರಿ ಮಗಳು ಹಳೆಯ ಮನೆ ಬರ್ತಾರಂದ್ರ ಸುಮ್ಮನೆ ಖರ್ಚು ಅಂತಿರಲ್ಲ. ಅಷ್ಟಕ್ಕೂ ಆಸೆ ಏನು ಹಂಗ ಬರಾಕತ್ತಿ ತಗೊಳ್ರಿ. ರೊಟ್ಟಿ ಬುತ್ತಿ ಎಲ್ಲ ಮಾಡ್ಕೊಂಡ ಬರಾಕತ್ತಾಳ ಆಕಿ. ಗೊತ್ತೈತಿ ಅವ್ರ ಅಪ್ಪನ ಚಾಳ ಹೆಂಗ ಅನ್ನೋದಕ್ಕಿಗೆ, ಅದಕ್ಕೆ ಮಾಡ್ಕೊಂಡ್ ಬರಾಕತ್ತಾಳ. ಇನ್ನ ದೇವ್ರ ದೈವ ಆ ಹುಡುಗಿರ ಒಂದಿಟ್ಟು ಬೇಸೈತಿ. ಹಳೆಯನ ಅಡ್ಡಿ ಇಲ್ಲ, ಚಲೋ ಸಿಕ್ಕಾನ. ಎಲ್ಲಾರ ನಿಮ್ಮಂತ ಹಾಕ್ಬಿಟ್ಟದ್ರ ಹಳೆಯನ ಆಕಿನ 2 ಕೈಲಿ ಹೊಯ್ಕೋಬೇಕತ್ತ ಬಾಯಿ ಬಡ್ಕಂದು. ಏನ ದೇವ್ರ ದಯ ಪುಣ್ಯ ಚಲೋ ಐತೆ ಆಕಿದ. ಹೌದಾ? ಸರಿ ತಗ, ಹಂಗಾರ ಇವತ್ತು ಆಕಿ ತಂದದ್ದು ಊಟ ಮಾಡಿದ್ರಕತಿ. ಏನ್ ಅಡಿಗೆ ಪಡಿಗೆ ಮಾಡಕ್ ಹೋಗ್ಬೇಡ. ಆಕಿ ತಂದದ್ದು ಅಡಿಗೆ ಊಟ ಆದ್ಮೇಲೆ ಏಟ್ ಉಳಿತೈತಿ ನೋಡು, ನೋಡ್ಕೊಂಡು ಎಲ್ಲದೂ ಬಿಸಿ ಮಾಡಿ ಇಟ್ಬಿಡು. ಮತ್ ನೀನ್ ಅದನ್ನ ಮುಸ್ರಿಗೆ ಚೆಲ್ಲಕ್ ಹೋಗ್ಬೇಡ. ಏನ ನಿಂದು ಬಾರಿದು ಒಣನೆಗ ಇರ್ತತಿ ಗೊತ್ತು ನನಗ, ಅದಕ್ಕೆ ಮೊದ್ಲ ಹೇಳಾಕತ್ತೇನೆ. ಎಲ್ಲವನ್ನು ಬಲ್ಲೆ ಗಿಲ್ಲೆ ಬಿಸಿ ಮಾಡಿ ಇಟ್ಬಿಡು. ಅದ ರಾತ್ರಿ ಊಟಕ್ಕೆ ಆಕತಿ. ಆಮೇಲೆ ನಾಳೆ ಹೆಂಗು ಇವತ್ತು ಬರ್ತಾರಲ್ಲ ಅವ್ರ ಹಳೆಯ ಮಗಳು ಕೂಡ, ಅವ್ರನ್ನು ಕರ್ಕೊಂಡು
ನಾಳೆ ಮದುವೆ ಹೋಗು. ಬೆಳಗಿನ ಟಿಫನ್ನು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲಕ್ಕೆ ಬರ್ತಿರ್ತೀರಲ್ಲ ಅವಾಗ ಏನೇನು ಪಲ್ಯ ಗಿಲ್ಲೆ ಉಳಿದಿರ್ತೈತೆ ನೋಡು ಅದನ್ನೆಲ್ಲ ಕಟ್ಕೊಂಡು ಬಂದ್ಬಿಡು. ಮತ್ತು ನಾಳೆ ರಾತ್ರಿ ಊಟಕ್ಕೆ ಆಕತಿ. ಒಮ್ಮಿಗೆ ಏನಿದ್ರು ಹಬ್ಬದ ದಿವ್ಸನ ಹೋಳಿಗೆ ಅಡಿಗೆ ಮಾಡ್ಬೇಕು ನೀನು. ತಿಳಿತಿಲ್ಲ ನಾ ಹೇಳಿದ್ದೆ. ಏನು ಜೀನ್ ಹಂಗೆ ಅದಾರ ಇವರು, ನೊಣ ಮುಖ ಜ್ಞಾನ ಹೇಳ್ಯಾರಿದ್ದಂಗೆ ಅದಾರ. ಆತ್ ತಗರಿ, ಹಂಗ ಮಾಡ್ತಾನಂತ. ಮತ್ತು ಆಯರಿ ರೊಕ್ಕ ಕೊಡ್ತಾನೆ. 3 ಜನ ಹೋಗಿರ್ತೀರಿ, ತೀರಾ ಆಯರ್ ಮಾಡ್ಲಿದಂಗೆ ಉಂಡು ಬಂದ್ರೆ ಮರ್ಯಾದಿರಲ್ಲ. ನಾ ಎಲ್ಲ ಕವರ್ಗೆ 50 ರೂಪಾಯಿ ಹಾಕಿ ಅಂಟು ಹಚ್ಚಿ ಕೊಟ್ಬಿಡ್ತಾನೆ. ಏನ ಮತ್ತು ಹಂಗೆ ಕೊಡಕ್ಕೆ ಹೋಗ್ಬೇಡ, ಕವರ್ನ ಕೊಡು. 1 ರೂಪಾಯಿ ಹೋದ್ರೆ ಹೋಗ್ಲಿ. ಏನು 50 ರೂಪಾಯಿನಾ? ನಾವು ನೋಡಿದ್ರೆ 3 ಜನ ಹೋಗಿರ್ತೇವೆ. 50 ರೂಪಾಯಿ ಭಾಳ ಆಗಲಿಲ್ಲ. ತಲಾ 10 ರೂಪಾಯಿದಂಗೆ 30 ರೂಪಾಯಿ ಬೇಡ, ಸರಿಯಾಗಂಗಿಲ್ಲ. ಒಂದು 25 ರೂಪಾಯಿ ಹಾಕ್ಬಿಡ್ರಿ ಸಾಕು ಕವರಿಗೆ. ಹೌದಲ್ಲ, ನನಗೆ ಅದು ಯೋಚನೆ ಬಂದಿತ್ತು. ಮತ್ತು ನೀನೇನಾರ ಅಂತೀನ ಅಂದ 50 ರೂಪಾಯಿ ಅಂತೆ. ಸರಿ ತಗ 25 ಹಾಕಿ ಕೊಟ್ಬಿಡ್ತಾನೆ. ಅತ್ತಿಯರ ಅಲ್ಲೇ ಒಳಗೆ ಅಡಿಗೆ ಮನೆ ಬಂದ್ಬಿಡ್ರಿ. ಚಾ ಸೋಸ್ಕೊಟ್ಟು ಒಂದಿಟ್ಟು ನಾಷ್ಟ ಪಾಷ್ಟ ಏನಾರು ಮಾಡ್ತಾಳೆ ಅಂತ. ಇವ್ರನ್ನ ನೆಚ್ಕೊಂಡು ಕುಂತ್ರೆ ಮುಗಿದು ಹೋತೆ. ಇದಾಗೈತಿ ನಮಗೆ. ನಡಿಯವ ಈ ಬಾಳೆಹಣ್ಣು ಕುಟಾಗೇನು. ಬುಳ್ಳಳ್ಳಿ 2/3 ಮಾಡ್ಬಿಡ ಚಾನ. ನಾನು ಬಂದೆ. ಬರ್ರಿ ನಾವಿಬ್ರು ಚಾ ಸೋಸ್ಕೊಂಡು ಚಾದ್ರೆ ನೀರು ಹಾಕಿ ಸೋಸ್ಕೊಡ್ತಾನೆ. ಅವಾಗ ಗೊತ್ತಾಕತ್ ನಿಮಗೆ.